ಸಿಗಬೇಕಂದ ನಾಲಗೆಯ ನೋಡು, ಕಪಾಲಕ್ಕೆ ಜಡಿಯುವೆ ಅಂದದ್ದನು ನೆನಪು ಮಾಡು. ಹೇಳೋದೊಂದು ಮಾಡೋದೊಂದು ಈ ಮನುಜನ ಜಾಲ, ಕಲ್ಯಾಣದ ಮಣ್ಣಿನಲ್ಲಿ ಹರಿತಲ್ಲೋ ರಕ್ತದ ಕಾಲ. ಸುಳೆ ಅಂದ, ಹಂದಿ ಅಂದ, ಭಂಡ ಮಾದಿಗ ಅಂದ, ಅವನು ಅಂದರ್ತೆಲ್ಲ ಜಾನವೋ ಇದು ಎಂಥ ಚಂದ. ಬಸವ ಬೈದರೆ ಅದು ಮುತ್ತಿನ ಹಾರವಂತೆ, ಇನ್ನೊಬ್ಬ ಅಂದರೆ ಅದು ಗಡಿಪಾರು ಶಿಕ್ಷೆಯಂತೆ. ಸೊಗಲಾಡಿ ಶರಣರಿಗೆ ಇದು ತಿಳಿದಿಲ್ಲವೋ, ಇವರ ಭಂಡತನವ ನೋಡು ಗಿಣಿಯ. ಶರಣನ ಕಣ್ಣೇರಿ ಶ್ರೀಗಳ ಭಟನೆ, ಕಣ್ಣೇರಿ ಶ್ರೀಗಳು ಅಂದದ್ದೇನು ಸತ್ಯದ ಮಾತು. ಸೊಗಲಾಡಿ ಶರಣರಿಗೆ ತಗುಲಿತಲೋ ದೊಡ್ಡ ಪೆಟ್ಟು. ರಾತ್ರೋರಾತ್ರಿ ಬೀದಿಗೆ ಬಂದು ನಾಯಿ ತರ ಮುದರಿದರು, ಬಸವನ ವಚನವ ಮರೆತು ಕಾನೂನು ಹಿಡಿದು ನಿಂತರು. ನ್ಯಾಯಕ್ಕೊಂದು ಕಣ್ಣು, ಭಕ್ತರಿಗೊಂದು ಕಣ್ಣು, ಇದು ಎಂಥ ಧರ್ಮವೋ ಗೆಳೆಯ. ಚರಣ ಚರವ ಪದಡಿತ ಮತ್ತು ದ್ರೋಹ, ರಾಜನ ಅನ್ನವ ತಿಂದ ಅವನ ಮನೆಯ ನುಂಗಿದ. ದಾಸೋಹದ ಹೆಸರಿನಲ್ಲಿ ಖಜಾನೆಯ ಕೊಳ್ಳೆ ಹೊಡೆದಾದ, ಅಹಿಂಸೆ ಎಂದವನು ಕೈಗೆ ಖಡ್ಗ ಹಿಡಿಸಿದ. ಬಿಜ್ಜಳನ ಕೊಲ್ಲಿಸಿ ತಾನು ಕೂಡಲ ಸಂಗಮ ಸೇರಿದ. ನಂಬಿದ ಶರಣರ ಬೀದಿಗೆ ತಂದ, ಇವರ ನಾಯಕತ್ವವ ನೋಡು ಗೆಳೆಯ. ಶರಣಯ್ಯರ ಸಮಾಜಕ್ಕೆ ಎಚ್ಚರಿಕೆ, ಮಾತಿಗೂ ಕೃತಿಗೂ ಅಂತರವಿರುವ ಸುಳ್ಳರ ನಂಬಬೇಡಿ. ಮುಖವಾಡ ತೊಟ್ಟವನ ಸುಧಾರಕ ಅಂತ ಕರೆಯಬೇಡಿ. ಹೊಲಸು ಭಾಷೆಯ ಸಂಸ್ಕಾರವ ತಲೆಗೆಚ್ಚಿಕೊಳ್ಳಬೇಡಿ. ದಾರಿದೀಪ ಹಿಡಿದು ಸತ್ಯದ ಹಾದಿ ಬಿಟ್ಟು ನಡೆಯಬೇಡಿ. ನಿನ್ನ ನಾಲಿಗೆ ನಿನ್ನ ಸಂಸ್ಕಾರ, ಇದನ್ನು ಮರೆಯಬೇಡಡೆಯ. ಶರಣಯ ನಡಿತಲು ತರೋಹ. ಬಂಧುಗಳೇ, ನಿಮ್ಮ ದಾರಿದೀಪ ಅಭಿಮಾನಿಗಳೇ ಸ್ವಾಗತ. ಇಂದು ನಮ್ಮ ವಿಶೇಷ ವರದಿ ಶರಣರ ದ್ವಂದ್ವಲೋಕ, ಬಸವಣ್ಣನಿಗೆ ಹಾಗೂ ಇಂದಿನ ಸೊಗಲಾಡಿಗಳಿಗೆ ಒಂದು ನ್ಯಾಯ, ಕಣ್ಣೇರಿ ಶ್ರೀಗಳಿಗೆ ಇನ್ನೊಂದು ನ್ಯಾಯ, ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಬೌದ್ಧಿಕ ಭಯೋತ್ಪಾದನೆ ಅನ್ನೋ ಬಗ್ಗೆ. ಬಂಧುಗಳೇ, ಸಮಾಜ ಸುಧಾರಣೆಯ ಹೆಸರಲ್ಲಿ ಇಂದು ಕರ್ನಾಟಕದಲ್ಲಿ ನಡೆಯುತ್ತಿರುವುದು ಬೌದ್ಧಿಕ ಭಯೋತ್ಪಾದನೆ. ಬಸವಣ್ಣ ಮತ್ತು ಅವರ ತಂಡ ವಚನಗಳಲ್ಲಿ ಸಮಾಜವನ್ನು ನಿಂದಿಸಲು ಸೂಳೆ, ಹಂದಿ, ನಾಯಿ, ಮಾದಿಗ, ಹೊಲೆಯ, ಭಂಡ, ಕತ್ತೆ ಎಂಬ ಅನಿಷ್ಟ ಪದಗಳನ್ನು ಬಳಸಿದರೆ ಅದು ಕ್ರಾಂತಿಕಾರಿ ಭಾಷೆ. ಆದರೆ ಅದೇ ಭಂಡತನವನ್ನು ಪ್ರಶ್ನಿಸಿದ ಕಣ್ಣೇರಿ ಶ್ರೀಗಳು ಅಪ್ಪಿತಪ್ಪಿ ಒಂದು ಪದ ಬಳಸಿದರೆ ಈ ಸೊಗಲಾಡಿ ಶರಣರು ಬೀದಿ ನಾಯಿಗಳಂತೆ ರಾತೋರಾತ್ರಿ ಬೀದಿಗೆ ಬಂದು ಒದರುತ್ತಾರಲ್ಲ, ಇದು ಯಾವ ಸೀಮೆಯ ನ್ಯಾಯ? ಇಂದು ದಾರಿದೀಪ ಇವರ ಈ ಬೆತ್ತಲಿ ದ್ವಂದ್ವ ನೀತಿಯನ್ನು ಪ್ರಶ್ನಿಸುತ್ತಿದೆ. ಬಂಧುಗಳೇ, ಇಲ್ಲಿ ನಾವು ಏನನ್ನ ಹೇಳ ಹೊರಟಿದ್ದೇವೆ ಅಂದರೆ, ಕಣ್ಣೇರಿ ಸ್ವಾಮಿಗಳು ಒಂದು ಸೇಬ್ದ ಈ ಸೊಗಲಾಡಿ ಶರಣರ ಊಸರವಳ್ಳಿ ಕೃತ್ಯಕ್ಕೆ ಹಾಗೂ ಸನಾತನ ಹಿಂದೂಗಳ ಆಚರಣೆ
ಅವರು ಆರಾಧಿಸುವ ದೇವರನ್ನ ಬಾಯಿಗೆ ಬಂದ ಹಾಗೆ ಉಚ್ಚನಾಯಿತರ ಬೊಗಳೋದು ದಶಕದಿಂದ ಮಾಡ್ತಾ ಬಂದಿದ್ದಾರೆ. ಯಾವ ರೀತಿ ಇವರ ಭಾಷೆ ಅಂದ್ರೆ ಕೆಟ್ಟ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಿದ್ದಾರೆ. ಇದನ್ನ ಹಿಂದೂಗಳು ಸಹಿಸುತ್ತಾ ಬಂದಿದ್ದಾರೆ. ಆದರೆ ಈಗ ಅತಿಯಾಗಿದೆ ಇವರ ನೀಚತನ. ಇದನ್ನು ತಾಳಲಾರದೆ ಹಾಗೂ ಇವರು ಬಸವಣ್ಣನ ಹೆಸರಲ್ಲಿ ಭಂಡ ಜೀವನ ನಡೆಸುವ ಹಾಗೂ ಮಠಕ್ಕೆ ಬಂದ ಅಮಾಯಕ ಬಾಲ ಹೆಣ್ಣು ಮಕ್ಕಳನ್ನು ರೇಪ್ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋದರೂ ಮತ್ತೆ ಮುಖ ಎತ್ತಿ ತಿರುಗುವುದನ್ನ ಹಾಗೂ ಮಠಕ್ಕೆ ಬಂದ ಹೆಣ್ಣು ಮಕ್ಕಳೊಂದಿಗೆ ಸರಸವಾಡುವುದನ್ನ, ಹೀಗೆ ಅನೇಕ ಕೃತ್ಯಗಳನ್ನ ಗಮನಿಸಿ ಬುದ್ಧಿ ಹೇಳುವ ಭರದಲ್ಲಿ ಸೂಳೆ ಮಕ್ಕಳು ಅಂತ ಪದ ಬಳಸಿದರು. ಇದು ನಮ್ಮ ದೃಷ್ಟಿಯಲ್ಲಿ ಸರಿಯಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಸೂಕ್ಷ್ಮವಾಗಿ ವಿಚಾರಿಸಲಾಗಿ ಇವರು ತಮ್ಮ ಭಂಡ ನೀಚ ಪ್ರವೃತ್ತಿ ಬೆಳಕಿಗೆ ಬಂದದ್ದನ್ನು ನೋಡಿದರೆ ಇವರು ಹೇಳಿದ್ದೂ ಸರಿ ಅನ್ಸುತ್ತೆ. ಒಂದು ವೇಳೆ ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಅನ್ನೋದಾದ್ರೆ ಕಣ್ಣೇರಿ ಶ್ರೀಗಳದ್ದು ತಪ್ಪು ಅನ್ನೋಣ. ಆದ್ರೆ ಇವರದು ತಪ್ಪು ಅಂತ ಬೀದಿ ಬೀದಿಯಲ್ಲಿ ನಾಯಿ ತರ ಬಂದು ಬೊಗಳುವ ಈ ಸೊಗಲಾಡಿಗಳಾದ್ರೂ ಸಾಚ ಇರ್ಬೇಕಲ್ಲವೇ? ಇನ್ನೊಬ್ಬರದು ತಪ್ಪು ಅನ್ನೋ ವ್ಯಕ್ತಿ ತಾನು ಸಾಚ ಇದ್ದಾರೆ ಮಾತ್ರ ಇನ್ನೊಬ್ಬರ ಬಗ್ಗೆ ಟೀಕಿಸುವ ಅಧಿಕಾರ ಇರುತ್ತದೆ. ಇದು ಇವರಲ್ಲಿ ಇದೆಯೇ? ಹಾಗಾದ್ರೆ ಇಲ್ಲಿ ನೋಡಿ, ಈ ಭಂಡ ಸೊಗಲಾಡಿ ಶರಣರ ಹಾಗೂ ಅವರ ಚಿಲಾಸಗಳ ಬಸವ ಸುಸ್ಕೃತಿಯನ್ನ, ಈ ಭಂಡರ ಮಾತನ್ನ ಒಮ್ಮೆ ಕೇಳಿ. ನಿಮಗೂ ಸಿಟ್ಟು ಉಕ್ಕಿ ಬರತ್ತೆ ಹಾಗೂ ನಾಚಿಕೆಯೂ ಆಗತ್ತೆ. ಇವರು ಎಂಥ ಭಂಡರಪ್ಪ! ನಾವು ಶರಣರು ಅಂತ ಹೇಳುವ ಇವರು ಇಂಥ ನಾಚಿಕೆ ಇಲ್ಲದವರು. ತಾವು ಮಾಡುವುದು ಸರಿ, ಇನ್ನೊಬ್ಬರದು ತಪ್ಪು ಅನ್ನೋ ಇವರು ನಿಜವಾಗ್ಲೂ ಭಂಡರೇ ಅನ್ನುತ್ತೀರಿ. ಹಂದಿಗುಂದ ಸ್ವಾಮಿ ಹಾಗೂ ಅವರ ಕಪಟಿ ಕಾವಿಧಾರಿಗಳು ನಾಚಿಕೆ ಬಿಟ್ಟು ಪತ್ರಿಕೆ ಪ್ರಕಟಣೆ ನೀಡುತ್ತಾರೆ. ಅದರಲ್ಲಿ ಹೇಳುತ್ತಾರೆ, ಕಣ್ಣೇರಿ ಶ್ರೀಗಳು ಹೇಳಿದ ಮಾತು ನಮ್ಮ ಮನಸ್ಸಿಗೆ ತುಂಬಾ ನೋವು ತಂದಿದೆ. ನಾವು ಸ್ವಾಮಿಗಳಾಗಿ ಕಾವಿಧರಿಸಿ ಇಂಥ ಮಾತಾಡಿದರೆ ಸಮಾಜಕ್ಕೆ ಏನೂ ಸಂದೇಶ ಕೊಡುತ್ತೇವೆ ಅಂತ ಹೇಳುವ ಇವರು ಕಣ್ಣೇರಿ ಸ್ವಾಮಿಗಳಿಗೆ ಕತ್ತೆ ಮುಖಾಂತರ ಕತ್ತೆ ಅಂತ ಕರೆಯುತ್ತಾರೆ. ಇವರು ಜನರ ಮುಂದೆ ಹೇಳೋದು ಒಂದು, ನಡೆಯೋದು ಇನ್ನೊಂದು. ಕಣ್ಣೇರಿ ಸ್ವಾಮಿಗಳ ಹೇಳಿಕೆ ಇವರಿಗೆ ಎಷ್ಟು ನೋವಾಗಿದೆ ಅಂದರೆ ರಾತೋರಾತ್ರಿ ಬೀದಿಗೆ ಬಂದು ಪ್ರತಿಭಟನೆಗೆ ಇಳಿಯುತ್ತಾರೆ. ಹೋರಾಟ ಮಾಡಿ ಬೇಡ ಅನ್ನಲ್ಲ, ಆದ್ರೆ ನೀವು ಇದನ್ನ ಪ್ರತಿಭಟನೆ ಮಾಡಲು ಯೋಗ್ಯರೇ? ಈ ನಿಯತ್ತು ನಿಮ್ಮಲ್ಲಿ ಇದೆಯೇ? ಇಲ್ಲಿ ಗಮನಿಸಿ ಬಂಧುಗಳೇ, ಇವರು ಯಾವ ರೀತಿ ಮನಸ್ಥಿತಿಯುಳ್ಳವರು ಅಂದರೆ ತಮ್ಮವರು ಏನೇ ಮಾಡಿದರೂ ಅದರ ಬಗ್ಗೆ ಚಕಾರ ಎತ್ತುವುದಿಲ್ಲ, ಯಾವ ಹೋರಾಟವನ್ನೂ ಮಾಡಲ್ಲ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ದಿದ್ದರೆ ತಮ್ಮವರು ಅಮಾಯಕ ಹೆಣ್ಣುಮಕ್ಕಳ ಕೇಸಲ್ಲಿ ಜೈಲಿಗೆ ಹೋದರು, ಮತ್ತೆ ಮಠ ಸೇರಿದರು, ನಾಚಿಕೆ ಬಿಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡರು, ಅವನ ಬಗ್ಗೆ ಹೋರಾಟ, ಚೀರಾಟ ಇಲ್ಲ. ಒಬ್ಬರಲ್ಲ 3 ಹೆಣ್ಮಕ್ಳನೊಂದಿಗೆ ಚೆಲ್ಲಾಟವಾಡಿ ಕೇಸಾಗಾಗಿ ಊರು ಬಿಟ್ಟು ಪಲಾಯನವಾದ್ರು, ನಾನವನಲ್ಲ ಅಂತ ಬೊಗಳೆ ಬಿಟ್ಟರು. ಅವನ ಬಗ್ಗೆ ಯಾವ ಹೋರಾಟವಿಲ್ಲ. ಇನ್ನೊಬ್ಬನನ್ನು ಲೂಟಿಕೋರ ಅಂತ ಜನ ಅವನನ್ನು ಮಠದಿಂದ ಹೊರಹಾಕಲು ತೀರ್ಮಾನಿಸಿದರು. ಅವನು ಹೋಗದೇ ಇದ್ದವನ ಬಗ್ಗೆ ಇವರ ಹೋರಾಟವಿಲ್ಲ. ಇವರ ವರ್ತನೆಗಿಂತ ಕಣ್ಣೇರಿ ಸ್ವಾಮಿಗಳ ಹೇಳಿಕೆ ದೊಡ್ಡದೋ, ಈ ಭಂಡರು ಮಾಡಿದ ಕೃತ್ಯ ದೊಡ್ಡದೋ ನೀವೇ ಯೋಚಿಸಿ. ಬಂಧುಗಳೇ, ಇವರು ತಮ್ಮವರು ಏನೇ ಮಾಡಿದರೂ ಸರಿ ಇರುತ್ತೆ. ಬೇರೆಯವರು ಮಾಡಿದರೆ, ಬೇರೆಯವರು ಏನಾದರೂ ಅಂದರೆ ಇವರಿಗೆ ಉರಿಯಾಗುತ್ತೆ. ಇವರು ಹೇಳುತ್ತಾರೆ, ನಾವು ಏನಾದರೂ ಮಾಡಬಹುದು, ನಮಗೆ ಮಾತ್ರ ಯಾರು ಏನನ್ನು ಅನ್ನಬಾರದು ಅನ್ನುತ್ತಾರೆ. ಒಂದು ವೇಳೆ ಅಂದರೆ ಇವರದು ಬಸವ ಸಂಸ್ಕೃತಿಯಲ್ಲಿ ಒಂದು ತಂಡ ಇದೆಯಂತೆ, ಗಣ. ಅದು ಇವರಿಗೆ ಯಾರಾದರೂ ಏನಾದಾದ್ರೂ ಮಾತನಾಡಿದರೆ, ಇವರು ಏನೇ ನೀಚ ಕೆಲಸ ಮಾಡಿದರೂ ಸುಮ್ಮನಿರದಿದ್ದರೆ ಅವರನ್ನು ಚಪ್ಪಲಿಯಿಂದ ಹೊಡೆದು ಕತ್ತೆಯ ಮೇಲೆ ಚಪ್ಪಲಿ ಹಾರದಿಂದ ಮೆರವಣಿಗೆ ಮಾಡುತ್ತಾರಂತೆ. ಇನ್ನೊಬ್ಬ ಹೇಳುತ್ತಾನೆ, ಕಣ್ಣೇರಿ ಸ್ವಾಮಿಗಳಿಗೆ ಯಾರೋ ತಿನ್ನಲು ಕೊಟ್ಟು ಈ ರೀತಿ ಹೇಳಲು ಬಿಟ್ಟಿದ್ದಾರಂತೆ. ಅಯ್ಯೋ ನೀಚ! ನೀವು ಯಾರ ಗುಲಾಮರು, ಯಾರು ನಿಮಗೆ ಗಂಜಿ ಉಣಿಸುವರು ಅನ್ನೋದು ಗೊತ್ತಿದೆ. ಅದಕ್ಕೆ ಅವನು ಹೇಳುತ್ತಾನೆ, ಕೆಣ್ಣೇರಿ ಸ್ವಾಮಿಗಳು ಲತ್ತಿಗೆ ಹೊಡೆಸಿಕೊಳ್ಳಲು ಬಂದಿದ್ದಾನೆ ಅಂತಲೂ, ಅವನಿಗೆ ಮೆಟ್ಟಿಲೆ ಹೊಡಿರಿ ಜನರೇ ಅಂತ ಹೇಳುತ್ತಾನೆ. ಇನ್ನೊಬ್ಬ ಕೆಣ್ಣೇರಿ ಸ್ವಾಮಿ ಲಫೆಂಗ, ಲೂಚ್ಚ ಅಂತ ಹೇಳುತ್ತಾನೆ. ಇನ್ನು ಪ್ರತಿಭಟನೆ ಮಾಡುತ್ತಾ, ನಮ್ಮ ತಾಯಂದಿರರಿಗೆ ಈ ಹೇಳಿಕೆಯಿಂದ ಅವಮಾನವಾಗಿದೆ, ಅವನನ್ನು ಮಠದಿಂದ ಹೊರಹಾಕಿ ಅಂತ ಬೀದಿಯಲ್ಲಿ ಬೊಗಳುತ್ತಾರೆ. ಇವರಿಗೆ ತಮ್ಮವರು ಅಮಾಯಕ ಹೆಣ್ಣುಮಕ್ಕಳನ್ನು ರೇಪ್ ಮಾಡಿದಾಗ ಒಬ್ಬರಲ್ಲ 3 ಹೆಂಗಸರನ್ನು ಕವಿ ಹಾಕಿಕೊಂಡು ಚಕ್ಕಂದ ಮಾಡುವಾಗ ಮಹಿಳೆಯರಿಗೆ ಅವಮಾನ ಆಗಲಿಲ್ಲ. ಕೇವಲ ಕೆಣ್ಣೇರಿ ಸ್ವಾಮಿಗಳು ಒಂದು ಮಾತು ಇವರಿಗೆ ಹೆಣ್ಣುಮಕ್ಕಳ ತಾಯಂದಿರರಿಗೆ ಅವಮಾನವಾಗುಬಿಟ್ಟಿದೆ. ಹೇಗಿದೆ ನೋಡಿ ಈ ಸೊಗಲಾಡಿಗಳ ಮನಸ್ಥಿತಿ. ಬದುಗಳೇ, ಇವರು ಕೆಣ್ಣೇರಿ ಸ್ವಾಮಿಗಳ ಒಂದು ಹೇಳಿಕೆ ಇವರ ಮನಸ್ಸಿಗೆ ನೋವಾಗುವುದಾದರೆ, ಇವರು ದಶಕಗಳಿಂದ ಇನ್ನೊಬ್ಬರ ಆಚರಣೆಯಾದ
ಪೂಜಾ ಪದ್ಧತಿ ಇರಲಿ, ದೇವರಾಗಿರಲಿ, ಅದನ್ನ ಅತೀ ಕೆಟ್ಟದಾಗಿ ಹೀಯಾಳಿಸುತ್ತಾ ಬಂದ್ರೂ ಇನ್ನೊಬ್ಬರ ಭಾವನೆಗೆ ಘಾಸಿ ಮಾಡುತ್ತಿದ್ದಾರೆ, ಅವಮಾನಿಸುತ್ತಿದ್ದಾರೆ. ಅವರಿಗೆ ಎಷ್ಟು ನೋವಾಗಿರಬಹುದು ನೀವೇ ಯೋಚಿಸಿ ನೋಡಿ. ಈ ಭಂಡರು ಬೇರೆಯವರ ಮನಸ್ಸಿಗೆ ಯಾವ ರೀತಿ ಘಾಸಿಗೊಳಿಸಿದ್ದಾರೆ ಹಾಗೂ ಇವರ ಭಾಷೆ ಹೀಗಿದೆ ಅನ್ನೋದನ್ನ ಒಮ್ಮೆ ನೋಡಿ. ಅದರೊಳಗೆ ನಮ್ಮ ಕೊಲ್ಲಾಪುರ ಕನ್ನೇರಿ ಕಾಡಸಿದ್ದೇಶ್ವರ ಮಠದ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದು ಎಷ್ಟು ಅಸಹ್ಯವಾದ ಪದಗಳನ್ನು ಲಿಂಗ, ಬಹುಶಃ ನಮ್ಮ ತಾಯಿ, ಅವ್ರ ತಾಯಿ, ಇನ್ನೊಬ್ಬರ ತಾಯಿ, ಎಲ್ಲರ ತಾಯಿಗಳು ಅವ್ರ ಪಾಲಿಗೆ ದೇವರೇ. ಆದರೆ ಅಂಥವ್ರ ಬಗ್ಗೆ ಮಾತನಾಡಿದಾಗ ಎಷ್ಟು ಮನಸ್ಸಿಗೆ ಆಘಾತ ಆಗ್ತದ. ಎಲ್ಲ ನಮ್ಮ ಮಠದ ಭಕ್ತರು ಎಷ್ಟು ನೊಂದ್ಕೊಂಡಿದ್ದಾರೆ ಅಂತಂದರೆ ನೊಂದ್ಕೊಂಡಿದ್ದಾರೆ. ಅದಕ್ಕಿಂತಲೂ ಎಲ್ಲರಿಗೂ ಒಂದು ದೊಡ್ಡ ಆಘಾತ ಏನಾಗಿದೆ ಅಂದರೆ ಇಂಥ ಮಾತುಗಳನ್ನು ಸ್ವಾಮಿಗಳು ಮಾತಾಡ್ತೀರೇನೋ, ನಮ್ಗಿಂತಲೂ ಕನಿಷ್ಠ ಆಗಿರಲ್ಲ. ನಾವು ಮಾತಾಡೋಕೆ ವಿಚಾರ ಮಾಡ್ತೀವಿ, ನಮ್ಗಿಂತಲೂ ಕನಿಷ್ಠ ಆಗಿರಲ್ಲ, ಕೀಳು ಮಟ್ಟದ ಇಳಿದಿರಲ್ಲ ಸ್ವಾಮಿಗಳು ಅನ್ನುವಂಥದ್ದು. ಈಗ ಅವರು ಸ್ವಾಮಿಗಳೇ, ಆದರೆ ನಾವು ಸ್ವಾಮಿಗಳಾದವರು ನಮ್ಮ ಬಾಯಿ ಮೇಲೆ, ನಮ್ಮ ನಾಲಿಗೆ ಮೇಲೆ ನಿಯಂತ್ರಣ ಇರಲಿಲ್ಲ ಅಂತಂದರೆ ಬಹಳ ಕಷ್ಟ ಆಗ್ತವೆ. ಇವತ್ತು ಇನ್ನೊಬ್ಬರಿಗೆ ಭಕ್ತರಿಗೆ ಬುದ್ಧಿ ಹೇಳಬೇಕಾದ ಸ್ಥಾನದೊಳಗಿರೋರು ನಾವು. ಹೀಗಲ್ಲ, ಹೀಗೆ ಮಾತಾಡಬಾರ್ದು, ಹಿಂಗಿರಬೇಕು, ಇದನ್ನೆಲ್ಲ ಹೇಳೋದಕ್ಕೆ ನಾವು ಇರುವಂಥವ್ರು. ನಾವು ತಿರುಗಿ ಇಲ್ಲಿ ಈ ರೀತಿಯೊಳಗೆ ಮಾತಾಡಿಬಿಟ್ರೆ ಇನ್ನು ಹೇಳೋರು ಯಾರು? ಬಹಳ ನೋವಿನ ಸಂಗತಿ. ಒಂದು ಹುಲಿಗೆ ಒಂದು ಕತ್ತಿ ಚಾಲೆಂಜ್ ಮಾಡಿತಂತ. ಏನಂತ? ನಿಂದೇನು ತಾಕತ್ತೈತಿ, ಬಾ ನನ್ನ ಕೂಡ ನೀ ಕುಸ್ತಿ ಹಿಡಿ, ಸೋಲ್ಸ್ ನನ್ನಂತ ಹೇಳಿ. ಕತ್ತಿ ಅದು ಹುಲಿ ಆ ಕಡೆ ನೋಡಲಿಲ್ಲ, ಸುಮ್ಮ ಹೊಂಡಿತದ. ಅವಾಗ ಇದರಿಗೊಂದು ಅದರ ದಾಟಿದ ಮೇಲೆ ಒಂದು ನರಿ ಬತ್ತು. ಅದು ನರಿ ಬಂದ ಆ ಕತ್ತಿ ಹೇಳೋದನ್ನೇ ಕೇಳಿತ್ತು. ನರಿ ಬಂದು ಹುಲಿ ಕೇಳ್ತದ, ಏನು ಅಲ್ಲ ನೀನು ಆ ಕತ್ತಿ ಹೇಳಿದ್ರೆ ನೀ ಸುಮ್ಮನೆ ಬಂದಿಲ್ಲ, ಅಸಹ್ಯ ಅಲ್ಲೇನು, ನಿನ್ನ ಮುಂದೆ ಕತ್ತಿ ಎಟ್ಟರದ್ದು ಒತ್ತಿಕೊಂಡು ಹೇಳಿ. ಅವಾಗ ಆ ನರಿ ಮಾತಿಗೂ ಹುಲಿ ಸೊಪ್ಪು ಹಾಕಲಿಲ್ಲ. ಹಂಗೆ ಮುಂದೆ ಬಂದ ಮೇಲೆ ದೊಡ್ಡ ಆನೆ ಮದಗಜ ಇದರಿಗೆ ಬತ್ತು. ಅದ್ರ ಮುಂದೆ ನರಿ ಹೇಳ್ತಿ ಹಿಂಗಾಗ್ಯದ ಅಂಥೇಳಿ. ಅವಾಗ ಆನೆ ಕೇಳ್ತದ, ಕಾಡಿನ ರಾಜ ನೀ ಯಾಕ ಕತ್ತಿ ಕೂಡ ಅನಿಸ್ಕೊಂಡು ಬಂದಿ, ತಪ್ಪಲ್ಲೇನಿದು ಅಂತಂದಾಗ ಯಾರಿಗೂ ಉತ್ತರ ಕೊಡ್ಲಾರ್ದ ಹುಲಿ ಆನೆಗೆ ಉತ್ತರ ಕೊಡ್ತದ. ಅದು ಹೋಗಿ ಕತ್ತಿ. ಅದ್ರ ಕೂಡ ನಾನಿತ್ನಿ ಅಂತಂದ್ರೆ ನಾನು ಹುಲಿ, ಕಾಡಿನ ರಾಜ. ಏನಪ್ಪ ಕಾಡಿನ ರಾಜ ಕತ್ತಿ ಕೂಡ ಗುದ್ದಾಡಕತ್ತಲ್ಲ ಅಂತ ಹೇಳಿ ಮಂದೆಲ್ಲ ಆತಾರ. ಅದಕ್ಕೆ ಆ ಕತ್ತಿ ಕೂಡ ನಾನು ಗುದ್ದಾಡಿ ಇಡೀ ಹುಲಿ ಕುಲಕ್ಕನ ಅಗೌರವ ಮಾಡೋ ಬದ್ಲಿ ಅದನ್ನು ಅಲಕ್ಷ್ಯ ಮಾಡಿ ದೊಡ್ಡ ಹೆಜ್ಜೆ ಇಟ್ಕೊಂಡು ನಾ ಅಡ್ಡಾಡಕತ್ತೀನಿ ಅಂತ ಹೇಳ್ತತ್. ಗೊತ್ತಾತನ್ರಿ ನಾ ಹೇಳಿದ್ದು? ಮುಂದೆ ಕನ್ನೇರಿ ಸ್ವಾಮಿ ಯಾಕೋ ಬಹಳ ಜಿದ್ದು ತೊಟ್ಟಂಗೆ ಕಾಣ್ತದೆ. ಹಿಂದೆ ಅಂತೂ ಭಾಳಷ್ಟು ಬಣಗಳಿದ್ದಾವೆ ನಮಗೆ ಗೊತ್ತು. ಆದರೆ ಈ ಜಿದ್ದಿನ ಜಗಳ ಯಾಕೆ ಅಂತ, ಏನೂ ಸಂಬಂಧ ಇಲ್ಲದಂಥವರ ಜೊತೆಗೆ ನಮ್ಮ ದೇವರುಗಳಿಗೆ ಬೈದಿದ್ದಾರೆ. ನೆವ ನೋಡ್ರಿ, ಎಷ್ಟೋ ವರ್ಷದ ಹಿಂದಿಂದು ವಿಡಿಯೋ ತೆಗೆದು ಹಳಿ ವಿಡಿಯೋ ಹಾಕಿ ಇವ್ರು ಹೆಂಗೆ ಬೈತಾರೆ, ಇವ್ರು ಹೆಂಗೆ ಮಾಡ್ತಾರೆ. ಆ ಯಾವ ದೇವ್ರುಗಳು ನಿಮ್ಮ ಮನ್ಯಾಗ ಹುಟ್ಟಿದ್ದು ಅಲ್ಲ. ಆ ದೇವ್ರುಗಳು ನೋಡ್ಕೋತಾವೆ ಬೈದವ್ರಿಗೆ. ಅವ್ರು ಕೊಟ್ಟಿದ್ದಾರೆ. ನಿನಗೇನು ಅರಿವಿದೆ? ನಿನಗೇನಾದರೂ ಎಚ್ಚರಿಕೆ ಇದೆನಾ? ನೀನು ಹಿಂದೂ ನಾವು ಹಿಂದೂ ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ. ಆದರೆ ವೈದಿಕತನವನ್ನು ಸಂಪೂರ್ಣವಾಗಿ ನಿನ್ನ ಒಂದು ಆಚರಣೆಯಲ್ಲಿ ತಂದುಕೊಂಡು ಅಪ್ಪಟ ಶರಣರಾಗಿರುವಂಥ ಕಾಡಸಿದ್ದೇಶ್ವರ ಜಾಗದಲ್ಲಿ ನಿಂತೂ ಕೂಡ ಭಾಳ ಅಸಂಬದ್ಧ ಅಂತ ಅನ್ನಿಸ್ತದೆ. ಯಾವ ಬಸವ ತತ್ವದವರು ಎಲ್ಲಿಯೂ ಕೂಡ ದಾರು ಕುಡೀರಿ, ಮಾಂಸ ತಿನ್ನಿರಿ ಅಂತ ಎಲ್ಲೂ ಹೇಳಿಲ್ಲ. ಅದನ್ನು ಪೋಸ್ಟ್ ಹಾಕಬೇಕು. ನೀನು ನಿಜವಾಗಿಯೂ ನೀನು ಸ್ವಾಮಿ ಆಗಿದ್ದರೆ ಪೋಸ್ಟ್ ಹಾಕಬೇಕು ಅದನ್ನು. ಅಂಥ ಒಂದು ಸುಳ್ಳು ಹೇಳಿಕೊಂಡು ಎಂದಿಂದೋ ಯಾವ ಅರ್ಧಂಬರ್ಧ ಆ ವಿಡಿಯೋಗಳನ್ನು ಹಾಕಿಬಿಟ್ಟು ಆ ಅರ್ಧಂಬರ್ಧ ಬುದ್ಧಿ ಅವರಿಗೆ ತಲೆ ಕೆಡಿಸ್ತಾ ಈ ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ದೀಯ. ಸುದ್ದ ಕುಂಕುಮ ಹಚ್ಕೊಂಡು ಬಸವ ಸಂಸ್ಕೃತಿ ವಿಭೂತಿ ಸಂಸ್ಕೃತಿ ತನಗೆ ತಾ ಮಾರ್ಕೊಂಡು ಅವ ವಿಭೂತಿನೇ ಮರ್ತಾನ ಕುಂಕುಮ ಹಚ್ಕೊಂಡು ಅಂದ್ರೆ ಅವ ಖರೀದಿ ಆಗ್ಯಾನಂತ. ಇಂಥ ಖರೀದಿ ಗಿರಾಕಿ ನಾಲ್ಗೆ ಹರಿಬಿಟ್ಟು ಗಟಾರ ಹುಳದಂಗೆ ಒದರಾಡೋದು ನೋಡಿದ್ರೆ
ಲತ್ತಿಗೆ ಬಂದಾನ ಬೀಳ್ತಾವ. ಅಂದ್ರೆ ಕೇವಲ ಏನಪ್ಪಾ ಅಂತಂದ್ರೆ ಅವ್ರು ನಾವು ಕೂಡ ಏನಪ್ಪಾ ಅಂದ್ರೆ ಸ್ವಾಮಿ ಅನ್ನೋದು ಮರ್ತೇನಪ್ಪ. ಹಿಂದೆ ಹಲವಾರು ಸ್ವಾಮಿಗಳು ಏನಪ್ಪಾ ಅಂದ್ರೆ ಈ ತರ ಹಾದಿ ಬಿಟ್ಟು ಹೋದ ಸ್ವಾಮಿಗಳಿಗೆ ಚಪ್ಪೋತವನ್ನು ಪಡೆದೇನಪ್ಪ ಕತ್ತಿ ಮೇಲೆ ಮೆರವಣಿಗೆ ಮಾಡತಕ್ಕಂಥ ಉದಾಹರಣೆ ಕೂಡ ಈ ಲಿಂಗಾಯತ ಧರ್ಮಕ್ಕಿದೆ. ಸ್ವಾಮಿನೇ ಅಲ್ಲ, ಒಬ್ಬ ಲಪ್ಪಂಗ ಸ್ವಾಮಿ. ನೀನು ಕಾವ್ಯನ್ನ ಕಳಿಸ್ಬೇಕು. ನೀನು ಅಂತ ಕ್ಯಾವಿ ಹಾಕಿರ್ತಕ್ಕಂಥವ್ರ ಬಾಯಿಲೆ ಬರ್ತಕ್ಕಂಥ ಮಾತುಗಳಲ್ಲ ಸೂಳಿ ಮಕ್ಕಳು ಅಂತ ಅನ್ನೋದು, ಅದು ಮಠಾಧೀಶರಿಗೆ. ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರವರು ಏನ್ರಿ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ಶಬ್ದಗಳನ್ನ ಬಳಸಿ ವಿರೋಧಿಸುತ್ತಿದ್ದಂಥವರು ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ನಮ್ಮ ತಾಯಂದಿರನ್ನ ಅಪನಿಂದಿಸಿದ ಕಾಡಸಿದ್ದೇಶ್ವರನಿಗೆ ಹೇಳಿದಿಕ್ಕಾರ. ಬಸವ ತತ್ವಾನುಯಾಯಿಗಳಿಗೆ ಅಪಮಾನ ಮಾಡಿದ ಕಾಡಸಿದ್ದೇಶ್ವರನನ್ನ ಪೀಠದಿಂದ ತೊಲಗಿಸುವ ಈ ಅಭಿಯಾನಕ್ಕೆ ಜಯವಾಗಲಿ ಎಂದು ಹೇಳಿ ಜಯವಾಗಲಿ. ಪೀಠ ತ್ಯಾಗ ಮಾಡಲೇಬೇಕು. ಶೈವ ಅಂತೀರಿ, ಒಂದು ಕಡೆ ವೀರಶೈವ ಧರ್ಮಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತೀರಿ, ಮತ್ತೇನಂತೀರಿ ಹಿಂದೂ ಧರ್ಮದ ಭಾಗ ಅಂತೀರಿ. ಮತ್ತೆ ಹಿಂದೂ ಧರ್ಮದ ಭಾಗ ಅಂದ್ರೆ ಮತ್ತೆ ಭಗವದ್ಗೀತೆ ಒಪ್ಕೋಬೇಕಾಕತ್ ನೀವು. ಅಂದ್ರೆ ಕಳ್ರಿ, ಕಳ್ರಲ್ಲ, ಕಳ್ಳ ಸೊಳೆ ಮಕ್ಕಳು ಇವರು. ತಾವು ನಂಬಂಗಿಲ್ಲ, ನಂಬೋರ್ನು ನಂಬಂಗಿಲ್ಲ. ತಾವು ಹದಿಗೆಟ್ಟವ, ತಾವು ಹಸಿಗೆಟ್ಟವ, ತಾವು ಮುರಬಟ್ಟಿ ಆಗ್ಯಾವ. ದಾರಿ ಹಿಡಿದು ಹೋಗೋರ್ನು ಮುರಬಟ್ಟಿ ಮಾಡಕ್ ಬರ್ತಾವ. ಅದಕ್ಕೆ ಜನ ಶಾಣ್ಯರಾಗಬೇಕು, ಜನ ಶಾಣ್ಯರಾಗಬೇಕು. ನಿಮ್ಮದು ಹಿಂದೂನರ ಇರಲಿ, ಮುಂದರ ಇರಲಿ, ಎಡಕ್ಕರ ಇರಲಿ, ಬಲಕ್ಕರ ಇರಲಿ, ನಿಮ್ಮದು ಶೈವರ ಇರಲಿ, ವೀರಶೈವರ ಇರಲಿ, ಶಿಖಾಮಣಿನರ ಇರಲಿ, ಇಲ್ಲ ಮೂರ್ಖ ಶಿಖಾಮಣಿನರ ಇರಲಿ, ನೀವು ಸುಡಗಾಡ ಮಾಡ್ಕೊಂಡು ಹೋಗ್ರಿ. ಲಿಂಗಾಯತ ಅಂತ ಬಂದಾಗ ವಚನಗಳು ಗ್ರಂಥ, ಬಸವಣ್ಣ ಧರ್ಮಗುರು, ಇದನ್ನು ನಾವು ಒಪ್ಪಲೇಬೇಕು. ಒಪ್ಪಲಿಲ್ಲ ಮುಂದೆ ನಿಮ್ಮನ್ನು ಕುತ್ತಿಗೆ ಹಿಚ್ಚಿಗೆ ಓಡಿಸಾಡಿ ಹೊಡೆಯೋಡು ಬರ್ತಾರೆ. ನಿಮ್ಮನ್ನು ಮುಂದೆ ನಿಮ್ಮನ್ನು ಕುತ್ತಿಗೆ ಹೆಚ್ಚಗತ್ತಾರ, ನಿಮ್ಮನ್ನು ಬೀದೆ ಆಗತ್ತಂದು ಬಡ್ತಾ ಬಡಿತಾರೆ. ಹೆಂಗೆ ಬಡಿತಾರೆ ಅಂದ್ರೆ ಮಗನ ಒಪ್ಕೊಂತಿಲ್ಲ ವಚನ ಸಾಹಿತ್ಯ, ಒಪ್ಕೊಳ್ಳಿಲ್ಲ ಅಂದ್ರೆ ಮಗನ ಎಣ್ಣೆ ಕುಡಿಸ್ತೀನಿ, ಸಾಯ ಹೊಡಿತೀವಿ ನಿನ್ನಂತಾರೆ. ಬರ್ತಾರ. ಆ ಕಾಲನು ಬರ್ತೈತಿ ಬೇಕಾರೆ ಭೂಮಿ ಮೇಲೆ ಶತಸಿದ್ಧವಾಗಿ ಬರ್ತೈತಿ, ನೋಡ್ತಿರ್ಬೇಕಾರೆ ನೀವು ಹೇಳ್ಯಾರ. 2 ವರ್ಷಗಳ ಹಿಂದೆ ಲಿಂಗಾಯತ ಮಠಾಧೀಶರೊಬ್ಬರು ಲಿಂಗಾಯತ ಸಂಸ್ಕೃತಿಯಲ್ಲಿ ಏನೇನು ಮಾಡಬಾರದು ಅನ್ನೋದಕ್ಕೆ ಗಣೇಶನನ್ನು ಕೂರಿಸಬಾರದು, ಗಣೇಶ ಮೆರವಣಿಗೆ ಮಾಡಬಾರದು ಅಂತ ಹೇಳಿದ್ದಕ್ಕೆ ವೈದಿಕ ಮಾಧ್ಯಮಗಳು ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡುದು. ಗಣಪತಿ ಪೂಜೆ ಮಾಡಬಾರದು ಅನ್ನೋದಕ್ಕೆ ನಮ್ಮಲ್ಲಿ ವಚನಗಳಿದಾವೆ. ಆ ವಚನಗಳಿಟ್ಟೆ ನಾವು ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ನಮ್ಮ ಮಠಾಧೀಶರು ನಮ್ಮ ಧರ್ಮವನ್ನು ಪ್ರಚಾರ ಮಾಡಬಾರ್ದ? ಯಾರಾದರೂ ಈ ರೀತಿಯ ಬಸವ ತತ್ವವನ್ನು ಹೇಳ್ಕೊಂಡು ಬಂದ್ರೆ ಅಂತಹ ಮಠಾಧೀಶರಿಗೆ ಹಳ್ಳಿಗಳಿಗೆ ಪ್ರವೇಶ ನೀಡಬೇಡ್ರಿ ಅಂತ ಯಾವನೋ ಒಬ್ಬ ಮಹಾಶಯ ಬಹಳ ದೊಡ್ಡದಾಗಿ ಮನೆ ಬಬಲೇಶ್ವರದಲ್ಲಿ ಭಾಷಣ ಮಾಡೋದು. ನಾನು ಹೇಳ್ತೇನೆ, ಯಾವ ವಚನ ಪರಂಪರೆಯ ಮಠ ಇದೆಯೋ, ಯಾವ ಶರಣ ಪಂಥ ಮಠಕ್ಕೆ ಆದ ಲುಚ್ಛಗಳು ಯಾರಾದರೂ ಕುಂಕುಮ ಹಚ್ಚಿಕೊಂಡು ಹಳ್ಳಿಗಳಿಗೆ ಬಂದ್ರೆ ನಿಮ್ಮ ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಳ್ರಿ ಅಂತ ಹೇಳ್ತೀನಿ. ಈ ರೀತಿಯ ಜಾಗೃತಿ ಇವತ್ತು ಲಿಂಗಾಯತರಲ್ಲಿ ಆದ್ರೆ ಈ ವೈದಿಕ ಗುಲಾಮರು ಲಿಂಗಾಯತ ಧರ್ಮೀಯರ ಮೇಲೆ ಮಾಡುವ ಆಕ್ರಮಣವನ್ನ ತಮ್ಮ ತಾವೇ ನಿಲ್ಲಿಸ್ತಾರೆ. ಜಗದ್ಗುರು ಬಸವಲಿಂಗಾಯ ನಮಃ. 11,000 ಲೀಟರ್ ಹಾಲು ನದಿಯಲ್ಲಿ ಸುರಿದು ಹಾಳು ಮಾಡಿದ್ದರಲ್ಲ, ಅಯೋಗ್ಯ ಬ್ರಾಹ್ಮಣ, ಶುನಕ ಬ್ರಾಹ್ಮಣ, ಸೂಕರ ಬ್ರಾಹ್ಮಣ, ಗಾರ್ಧಬ ಬ್ರಾಹ್ಮಣ. ಯಾವ ಶಾಸ್ತ್ರದಲ್ಲಿಯೂ ಸಹ ಹಾಲನ್ನು ನದಿಗೆ ಸುರಿರಿ ಅಂತ ಹೇಳಿಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿರಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಹಾಲು ಶಿವನ ಪ್ರಸಾದ, ತುಪ್ಪ ಶಿವನ ಪ್ರಸಾದ. ಅದು ಯಾರಿಗೆ ಹಸಿವಿರುತ್ತೋ ಅವರಿಗೆ ನೀಡಬೇಕು ಪ್ರಸಾದ, ದಾಸೋಹ ಮಾಡಬೇಕು. ತಾಂಡಾಗ ನದಿ ಸುರಿರಿ ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದೆ? ನಾವು ಬ್ರಾಹ್ಮಣ ಮೂರ್ಖ ಅಂತ ಗೊತ್ತಿತ್ತು, ಆದರೆ ಶತಮೂರ್ಖರು ಅಂತ ಇವಾಗ ಗೊತ್ತಾಯಿತು. ಇನ್ನೂ ಸಹಸ್ರ ಮೂರ್ಖತನ ನಿಮ್ಮಲ್ಲಿದೆ, ಅದಿನ್ನೂ ಹೊರಗೆ ಬರುತ್ತೆ ಒಂದೊಂದಾಗಿ. ನೈವಂಚಕರು, ಫೋಟಂಟಿಗಳು. ಬ್ರಾಹ್ಮಣರು ನಿಕೃಷ್ಟ ವರ್ಗದವರು, ಕನಿಷ್ಠ ವರ್ಗದವರು, ಅನಿಷ್ಠ ವರ್ಗದವರು ಬ್ರಾಹ್ಮಣರು, ವಿಷಪಾತಕರು. ಗೌಡ್ನ ಹೆಂಡತಿ ದ್ಯಾಮವನು ಆದ್ಲಾ, ದುರ್ಗವನು ಆದ್ಲಾ, ಇರ್ಲಿ ದ್ಯಾಮವನು ಇರ್ಲಿ, ದುರ್ಗವನು ಇರ್ಲಿ, ಕಾಟವನು ಇರ್ಲಿ, ಬೀರವನು ಇರ್ಲಿ, ಅವು ನಮ್ಮ ದೇವ್ರುಗಳು ಅಂತ ಇಟ್ಕೊಬಿಡೋಣ. ಆದ್ರೆ ಈ ದೇವ್ರು ಹಂಚಿದ್ರಲ್ಲ, ಈ ಸ್ವಾಮಿಗಳು, ಈ ಪುರೋಹಿತ ಶಾಹಿಗಳು, ಈ ಪಟ್ಟಭದ್ರ ಹಿತಾಸಕ್ತಿಗಳು, ಗೌಡ್ನ ಹೆಂಡತಿ ದ್ಯಾಮವನು ಆದ್ಲಾ, ದುರ್ಗವನು ಆದ್ಲಾ, ಇರ್ಲಿ ದ್ಯಾಮವನು ಇರ್ಲಿ, ದುರ್ಗವನು ಇರ್ಲಿ, ಕಾಟವನು ಇರ್ಲಿ, ಬೀರವನು ಇರ್ಲಿ. ಸಮಾಜವನ್ನು ಕಟ್ಟಲಿಕ್ಕೆ ಹೊರಟವರಿಗೆ ಒಂದು ಮಾತನ್ನು ಕೇಳ್ತಾನೆ. ಇವತ್ತು ಇಸ್ಲಾಂ ಸಮಾಜರು ಈ ದೇಶವನ್ನು ಕಟ್ಟಿದ್ದಾರೆ. ನಮಾಜ್, ರೋಜಾ, ಜಕಾತ್, ಹಜ್ಜಿನ ಆಧಾರದ ಮೇಲೆ, ಪ್ರವಾದಿ ಮಹಮ್ಮದ್ ಪೈಗಂಬರ ಕುರಾನಿನ ಆಧಾರದ ಮೇಲೆ ಎಲ್ಲ ಕಾಯಕವನ್ನು ಮಾಡ್ತಾರೆ ಇಸ್ಲಾಂ ಧರ್ಮದವರು.
ಎಲ್ಲಾದ್ರೂ ಒಂದು ಕಡೆ ಅವರು ಸರಾಯಿ ಅಂಗಡಿ ತೆಗೆದಿರೋದು ನೋಡಿದಿರೋ, ಅಲ್ಲಾ ವೈನ್ ಸ್ಟೋರ್ ನೋಡಿದಿರೋ, ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದಿರೋ? ಸುತ್ತಾರ ನೋಡ್ರಿ ಈ ನವರಾತ್ರಿಗೆ 4 ಗಂಟೆಗೆ ಎದ್ದು ಹೋಗ್ತಾರೆ. ಉದೋ 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 ಸೊಂಡಿ ಗಣಪ 4 ದಿವಸ 5 ದಿವಸ 6 ದಿವಸ ಇಡುದ್ರೆ ಮುಗಿದ ಮೇಲೆ ತಲೆ ತೆಡೆ ಮಾಡಿ ಹೊಳ್ಯಾಗ ಹೋಗಿ ಬ್ಯಾವಾಗ ಹೋಗಿ ಕೆರೆಯಾಗ ಹೋಗಿ ಒಗದು ಬರು. ಒಬ್ಬನ ಬರಲಿಲ್ಲ, ಆ ಗಿಡ್ಡ ವೀರಭದ್ರನ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನರವ್ರು. ಈ ಹುಡುಗಿ ಎದ್ದು ನಿಂತ್ರೆ, ಏಯ್ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್, ಅವನ ಅಪ್ಪಣೆ ಆಗದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀಯಾರ್ಲೇ ಮಗನ ಅಂದ ಅವನು ಶಿವ. ನಾ ಪಾರ್ವತಿ ಮಗ. ನನಗೆ ಗುರುತಿಲ್ಲ, ನೀ ಹೆಂಗ್ ಹುಟ್ಟಿದ್ಯೋ ಬೋಳಿ ಮಗನ ಅಂದ. ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಾನಂತ, ತೊಡೆ ಮ್ಯಾಗ ಒಬ್ಬಳು ಇಟ್ಕೊಂಡಾನಂತ, ಅವಳಿಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳಿಲ್ದ ಇವಳ ಜೊತೆ ಡಿವೋಟ್ ಅಂತೆ. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತಹದ್ದು. ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವರಿಗೂ ರಜಾ. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೇರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತಾನೆ ಯಾರು ಗೊತ್ತಿಲ್ಲ. ಜಪಾನ್ ದೇಶದವರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೆರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಗೊತ್ತು. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೂಲಿ ಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. ಬಂಧುಗಳೇ, ನೋಡಿದಿರಲ್ಲ ಈ ಮತಿಗೇಡಿ ಜನರ ಭಾಷೆಯನ್ನ ಯಾವ ರೀತಿ ಬಳಸಿದ್ದಾರೆ, ಹಾಗೂ ಇನ್ನೊಬ್ಬರ ಧಾರ್ಮಿಕ ಆಚರಣೆಯನ್ನ ಹೀನಾಯವಾಗಿ ತೆಗಳುವುದನ್ನ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ವಚನವನ್ನು ಹೇಳುವ ಇವರ ಮುತ್ತಿನ ಹಾರ ಹೇಗಿದೆಯಂತ. ಇನ್ನು ನೀವು ಒಂದ್ಸಾರಿ ಬಸವಣ್ಣನ ವಚನವನ್ನು ಗಮನಿಸಿ ನೋಡಿ. ಬಸವಣ್ಣನವರ ವಚನಗಳನ್ನು ಓದಿ ನೋಡಿ. ಅಲ್ಲಿ ಶಬ್ದಗಳ ಸುರಿಮಳೆಯಿಲ್ಲ, ಬದಲಾಗಿ ನಿಂದನೆಯ ಕೆಸರಿದೆ. ಅನ್ಯಧರ್ಮೀಯರನ್ನು ಮತ್ತು ತನ್ನನ್ನು ವಿರೋಧಿಸಿದವರನ್ನು ಅಣಕಿಸಲು ಅವರು ಬಳಸಿದ ಭಾಷೆ ಸಂಸ್ಕಾರವಂತರು ಬಳಸುವ ಭಾಷೆಯಲ್ಲ. ಬಸವಣ್ಣ ಸೂಳೆ, ಹಂದಿ, ಕತ್ತೆ, ಸೂಳೆ ಮಕ್ಕಳು, ಮಾದಿಗ, ಹೋಲಿಯ, ಭಂಡ ಅಂತೆಲ್ಲ ಬೈದರೆ ಅದು ಮುತ್ತಿನ ಹಾರವಂತೆ. ಆದರೆ ಇಂದಿನ ಸೊಗಲಾಡಿಗಳು ಅದನ್ನೇ ಮಂತ್ರದಂತೆ ಪಠಿಸುತ್ತಾ ಸಮಾಜಕ್ಕೆ ವಿಷ ಉಣಿಸುತ್ತಿದ್ದಾರೆ. ಬಸವಣ್ಣನವರ ಆ ಅನಿಷ್ಟ ಭಾಷೆಯೇ ಇಂದಿನ ಎಲ್ಲಾ ಭಾಷಾ ಅರಾಜಕತೆಗೆ ಮೂಲ ಪ್ರೇರಣೆ. ಇತಿಹಾಸದ ದ್ವಂದ್ವ ನೋಡಿ. ಇಂದಿನ ಶರಣರ ನಾಟಕವನ್ನು ಸಹಿಸದ ಕಣ್ಣೇರಿ ಶ್ರೀಗಳು ಸೂಳೆ ಮಕ್ಕಳು ಎಂಬ ಪದ ಬಳಸಿದ ತಕ್ಷಣ ಈ ಭಂಡ ಶರಣರ ಪಡೆಗೆ ಎಲ್ಲಿಲ್ಲದ ನೈತಿಕತೆ ಉಕ್ಕಿಬಂತು. ರಾತೋರಾತ್ರಿ ಬೀದಿಗೆ ಬಂದು ಗಡಿಪಾರು ಆದೇಶ ತಂದು ಮೆರೆದರಲ್ಲ. ಬಸವಣ್ಣ ಇದೇ ಪದವನ್ನು ವಚನದಲ್ಲಿ ಬಳಸಿದಾಗ ಅವನನ್ನು ಗಡಿಪಾರು ಮಾಡಬೇಕಿತ್ತು ಎಂದು ನಿಮಗೆ ಅನ್ನಿಸಲಿಲ್ಲವೇ? ಬಸವಣ್ಣ ಮಾಡಿದರೆ ಅದು ಜ್ಞಾನ. ಇನ್ನೊಬ್ಬರು ನಿಮ್ಮನ್ನು ತಿದ್ದಲು ಅದೇ ಭಾಷೆ ಬಳಸಿದರೆ ಅದು ಅಪರಾಧವೇ? ಇಂತಹ ದ್ವಂದ್ವ ನೀತಿಯನ್ನು ಹೊಂದಿರುವ ನೀವು ಶರಣರಲ್ಲ, ನೀವು ಸಮಾಜದ ಹಾದಿ ತಪ್ಪಿಸುವ ಸುಳ್ಳುಗಾರರು. ಬಂಧುಗಳೇ, ಈಗಾಗಲೇ ಸೊಗಲಾಡಿ ಶರಣರ ಭಾಷೆ ಹೇಗಿದೆ ಅನ್ನೋದನ್ನ ಅರಿತಿರುವಿರಿ. ಇನ್ನು ಬಸವಣ್ಣ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಹಾಗಾದರೆ ಬಸವಣ್ಣನ ನುಡಿಯ ಮುತ್ತಿನ ಹಾರದ ವಚನವನ್ನು ಒಂದು ಬಾರೆ ನೋಡಿ. 1. ವೇಶ್ಯೆಯ ಪುತ್ರನಿಗೆ ಹೋಲಿಕೆ, ವಂಶನಿಂದನೆ. ಪೂರ್ಣವಚನ: ಲೌಕಿಕದ ಮನುಜರು ಕೆಟ್ಟಿಹರಯ್ಯ, ಸೂಳೆಯ ಮಗನಂತೆ ತಂದೆಯನರಿಯದೆ ಕೆಟ್ಟರಯ್ಯ, ಕೂಡಲ ಸಂಗನ ಶರಣರನರಿಯದೆ ಭವಬಂಧನದಲ್ಲಿ ಬಿದ್ದು ಕೆಟ್ಟರಯ್ಯ. ಅರ್ಥ: ಲೋಕದ ಸಾಮಾನ್ಯ ಮನುಷ್ಯರು ತಂದೆಯ ಹೆಸರನ್ನೇ ಅರಿಯದ ಸೂಳೆಯ ಮಗನಂತೆ ಅಲೆದಾಡುತ್ತಾ ಕೆಟ್ಟಿದ್ದಾರೆ. ಅವರು ಶರಣರನ್ನು ಗುರುತಿಸದೆ ಸಂಸಾರದ ಜಂಜಾಟದಲ್ಲಿ ಬಿದ್ದು ಹಾಳಾಗಿದ್ದಾರೆ. ವಿಶ್ಲೇಷಣೆ: ಒಬ್ಬ ವ್ಯಕ್ತಿಯ ಅಜ್ಞಾನವನ್ನು ಟೀಕಿಸಲು ಅವನ ಜನ್ಮವನ್ನು ಸೂಳೆಯ ಮಗನೆಂದು ನಿಂದಿಸುವುದು ಸಂಸ್ಕಾರವಂತ ಸುಧಾರಕನ ಲಕ್ಷಣವಲ್ಲ. ಇದು ಅತ್ಯಂತ ವೈಯಕ್ತಿಕ ಮತ್ತು ಕೀಳುಮಟ್ಟದ ನಿಂದನೆಯಾಗಿದೆ. ನಾಯಿಯ ಮೂತ್ರಕ್ಕೆ ಹೋಲಿಕೆ, ಅಸಹ್ಯದ ಪರಮಾವಧಿ. ಪೂರ್ಣವಚನ: ಲಿಂಗವಿರದವನ ಮುಖವ ನೋಡಲಾಗದು, ನಾಯಿಯ ಮೂತ್ರವ ಸವಿದಂತೆ, ಹೊಲಸು ತಿನ್ನುವ ಹಂದಿಯಂತೆ. ಕೂಡಲ ಸಂಗಮದೇವ, ನಿಮ್ಮವರ ನರಿಯದವರ ಜನ್ಮವೇಕಯ್ಯ. ಅರ್ಥ: ಲಿಂಗಧರಿಸದವನ ಮುಖ ನೋಡುವುದು
ನಾಯಿಯ ಮೂತ್ರ ಕುಡಿದ ಹಾಗೆ ಅಸಹ್ಯ. ಅಂಥವನ ಜನ್ಮ ಹೊಲಸು ತಿನ್ನುವ ಹಂದಿಯ ಹಾಗೆ ಎಂದು ಬಸವಣ್ಣನವರು ಹೀಯಾಳಿಸಿದ್ದಾರೆ. ವಿಶ್ಲೇಷಣೆ: ಭಕ್ತಿ ಅಥವಾ ನಂಬಿಕೆಯಿಲ್ಲದವರನ್ನು ಹಂದಿ ಮತ್ತು ನಾಯಿ ಮೂತ್ರಕ್ಕೆ ಹೋಲಿಸುವುದು ಬೌದ್ಧಿಕ ಅಸಹನೆಯ ದ್ಯೋತಕ. ಮುತ್ತಿನ ಹಾರದಂಥ ಮಾತು ಇವೇನಾ? 3. ಪುರಾಣಗಳ ಕಪಾಲಕ್ಕೆ ಜಡಿಯುವೆ, ಬೌದ್ಧಿಕ ಹಿಂಸೆ. ಪೂರ್ಣವಚನ: ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಪುರಾಣದ ಕಪಾಲಕ್ಕೆ ಜಡಿಯುವೆ, ಕೂಡಲ ಸಂಗಮದೇವನನ್ನಲ್ಲದ ಅನ್ಯ ದೈವಗಳ ಬೆನ್ನ ಬಾರನೆತ್ತುವೆ. ಅರ್ಥ: ವೇದಗಳನ್ನು ಕತ್ತಿಯೊರೆಗೆ ಹಾಕುವೆ, ಶಾಸ್ತ್ರಗಳಿಗೆ ಬೇಡಿ ತೊಡಿಸುವೆ, ತರ್ಕದ ಬೆನ್ನನ್ನು ಬಾರಿನಿಂದ ಹೊಡೆಯುವೆ ಮತ್ತು ಪುರಾಣದ ಕೆನ್ನೆಗೆ ಜಡಿಯುವೆ. ವಿಶ್ಲೇಷಣೆ: ಇದು ಬೌದ್ಧಿಕ ಸಂವಾದದ ಭಾಷೆಯಲ್ಲ, ಇದು ಅಕ್ಷರಶಃ ಗೂಂಡಾಗಿರಿ. ಅನ್ಯರ ಧರ್ಮಗ್ರಂಥಗಳ ಕೆನ್ನೆಗೆ ಹೊಡೆಯುವೆ ಎಂಬ ಮಾತು ಸಮಾಜದಲ್ಲಿ ದ್ವೇಷ ಬಿತ್ತಲು ಮಾಡಿದ ಪ್ರಚೋದನೆಯೇ ಹೊರತು ಸುಧಾರಣೆಯಲ್ಲ. ಶತ್ರುಗಳನ್ನು ಮರುಳು ಮತ್ತು ಸೂಳೆ ಎಂದು ಅಣಕಿಸುವುದು. ಪೂರ್ಣವಚನ: ಮಾರಿ ಮಾರಿ ಎಂದು ಮಾರಿಗೆ ಹರಕೆಯ ಹೊರುವವರು ಮರುಳು ಮಾನವರೆಲ್ಲಾ ಕೇಳಿರೋ. ಸೂಳೆ ತನ್ನ ಮಗನನ್ನ ಕೊಂದು ಮಾರಿಗೆ ಹರಕೆಯ ಹೊತ್ತಡೆ, ಆ ಮಗನನ್ನ ತಂದುಕೊಡಬಲ್ಲಳೆ ಆ ಮಾರಿ. ಅರ್ಥ: ಮಾರಿಗೆ ಹರಕೆ ಹೊರುವವರು ಮೂರ್ಖರು. ಸೂಳೆ ಎಂಬವಳು ತನ್ನ ಮಗನನ್ನೇ ಕೊಂದು ಮಾರಿಗೆ ಹರಕೆ ಕೊಟ್ಟರೆ ಆ ಮಾರಿ ಆ ಮಗನನ್ನು ಮರಳಿ ಕೊಡುತ್ತಾಳೆಯೇ? ವಿಶ್ಲೇಷಣೆ: ಇಲ್ಲಿ ಜನರನ್ನು ಮರುಳು, ಮೂರ್ಖರು ಎಂದು ಕರೆಯುವುದರ ಜೊತೆಗೆ ನಂಬಿಕೆ ಹೊಂದಿರುವ ತಾಯಂದಿರನ್ನು ಸೂಳೆಗೆ ಹೋಲಿಸಿರುವುದು ಅತ್ಯಂತ ಅವಹೇಳನಕಾರಿಯಾಗಿದೆ. 5. ಜಾತಿಯ ಹೆಸರಿನಲ್ಲಿ ಕಟು ನಿಂದನೆ. ಪೂರ್ಣವಚನ: ಶಿವಪಥವನರಿಯದ ಭಂಡ ಮಾದಿಗರು ಕೇಳಿರು, ಎಲುಬಿನ ಹಂಗು ನಿಮಗೇಕಿ, ಮಾಂಸದ ಹಂಗು ನಿಮಗೇಕಿ, ಕೂಡಲ ಸಂಗಮದೇವನರಿಯದವರ ಜನ್ಮವೇಕಯ್ಯ. ಅರ್ಥ: ಶಿವನ ಹಾದಿಯನರಿಯದ ಭಂಡ ಮಾದಿಗರೇ ಕೇಳಿ, ನಿಮಗೆ ಈ ದೇಹದ ಮೇಲಿನ ವ್ಯಾಮೋಹವೇಕಿ, ದೇವನನರಿಯದ ನಿಮ್ಮ ಜನ್ಮವೇಕಿ. ವಿಶ್ಲೇಷಣೆ: ಜಾತಿ ಪದ್ಧತಿ ವಿರೋಧಿಸುವವರು ಮಾದಿಗ ಎಂಬ ಪದವನ್ನು ಭಂಡ, ನಾಚಿಕೆಯಿಲ್ಲದವನು ಎಂಬ ವಿಶೇಷಣದೊಂದಿಗೆ ಬಳಸಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಘೋರ ಅವಮಾನ. ಬೌದ್ಧ ಮತ್ತು ಜೈನರ ಮೇಲಿನ ತಿರಸ್ಕಾರ. ಪೂರ್ಣವಚನ: ಜೈನರನ ಕಂಡರೆ ಮೊಗವ ತಿರುಗಿಸುವೆ, ಬೌದ್ಧರನ ಕಂಡರೆ ಬೆನ್ನು ತೋರಿಸುವೆ. ಕೂಡಲ ಸಂಗಮದೇವ, ನಿಮ್ಮ ಶರಣರಲ್ಲದವರ ಮುಖವನ್ನು ನೋಡಲಾಗದು. ಅರ್ಥ: ಜೈನರನ್ನು ಕಂಡರೆ ಮುಖ ತಿರುಗಿಸುತ್ತೇನೆ, ಬೌದ್ಧರನ್ನು ಕಂಡರೆ ಬೆನ್ನು ತೋರಿಸುತ್ತೇನೆ, ನಿಮ್ಮ ಶರಣರಲ್ಲದವರ ಮುಖವನ್ನೇ ನೋಡಬಾರದು. ವಿಶ್ಲೇಷಣೆ: ಎಲ್ಲರೂ ಒಂದೇ, ಸಮಾನತೆ ಎಂದು ಹೇಳಿದ ಬಸವಣ್ಣನವರ ನೈಜ ಮುಖವಿದು. ಅನ್ಯಧರ್ಮದವರನ್ನು ಕಂಡರೆ ಮುಖ ತಿರುಗಿಸುವ ವ್ಯಕ್ತಿ ಹೇಗೆ ತಾನೇ ವಿಶ್ವಮಾನವನಾಗಲು ಸಾಧ್ಯ? ಇದು ಸ್ಪಷ್ಟವಾದ ಕೋಮುವಾದಿ ಮನಸ್ಥಿತಿ. 8. ರಾಜ ಮತ್ತು ಮಂತ್ರಿಗಳ ಮೇಲಿನ ಅವಹೇಳನ. ಪೂರ್ಣವಚನ: ಮನೆಗೆ ಬಂದ ಮಾದಿಗ ಕುಲಜನೆಂದು ನಂಬುವೆ, ರಾಜಾಜ್ಞೆಯ ಮಾಡುತಿಪ್ಪ ರಾಜನ ಕಂಡು ಭಂಡನೆಂಬೆ. ಕೂಡಲ ಸಂಗಮದೇವ, ನಿಮ್ಮವರ ನರಿಯದ ಅರಸ ಭಂಡ ನೋಡಯ್ಯ. ಅರ್ಥ: ಮನೆಗೆ ಬಂದ ಮಾದಿಗನನ್ನು ಕುಲವಂತನೆಂದು ನಂಬುವೆ, ಆದರೆ ರಾಜನ ಆಜ್ಞೆ ಪಾಲಿಸುವ ಅರಸನನ್ನು ಭಂಡ ಎಂದು ಕರೆಯುವೆ. ವಿಶ್ಲೇಷಣೆ: ಇದು ನೇರವಾದ ರಾಜಕೀಯ ದ್ರೋಹ. ತಾನು ಯಾವ ರಾಜನ ಕೆಳಗೆ ಕೆಲಸ ಮಾಡುತ್ತಿದ್ದರೋ ಆ ರಾಜನನ್ನೇ ಭಂಡ ಎಂದು ಕರೆಯುವುದು ಬಸವಣ್ಣನವರ ಅತಿರೇಕದ ವರ್ತನೆಗೆ ಸಾಕ್ಷಿ. ಕೊನೆಯದಾಗಿ ಒಂದೇ ಮಾತು. ಇತಿಹಾಸದ ಈ ಪುಟಗಳನ್ನು ನೋಡಿದ ಮೇಲೆ ನಮಗೆ ಅರ್ಥವಾಗುವುದು ಒಂದೇ: ಸಮಾಜ ಸುಧಾರಣೆಯ ಹೆಸರಲ್ಲಿ ನಡೆದದ್ದು ಕೇವಲ ಒಂದು ಬೌದ್ಧಿಕ ವಂಚನೆ. ಯಾರ ನಾಲಿಗೆಯ ಮೇಲೆ ಸಂಯಮವಿಲ್ಲವೋ, ಯಾರ ಪದಗಳಲ್ಲಿ ಸೂಳೆ, ನಾಯಿ ಮೂತ್ರ ಮತ್ತು ಭಂಡ ಎಂಬ ಅಸಹ್ಯಗಳು ತುಂಬಿವೆಯೋ ಅವನನ್ನು ವಿಶ್ವಗುರು ಎಂದು ಕರೆಯುವುದು ಈ ನಾಡಿನ ಮಣ್ಣಿಗೆ ಮತ್ತು ಮನುಷ್ಯತ್ವಕ್ಕೆ ಮಾಡುವ ಮಹಾದ್ರೋಹ. ಬಸವಣ್ಣನವರ ನುಡಿ ಮುತ್ತಿನ ಹಾರವಾಗಿದ್ದರೆ ಅವರ ನಡೆ ಮಾತ್ರ ಅಮಾಯಕರ ರಕ್ತದ ಹಾರವಾಯಿತು. ಅಂದು ಬಿಜ್ಜಳನ ಉಂಡ ಮನೆಗೆ ಎರಡಬಗಿದ ಈ ರಾಜದ್ರೋಹಿ ಸಿದ್ಧಾಂತ ಇಂದು ಸಮಾಜದ ಸಂಸ್ಕಾರವನ್ನು ಹಾದಿಬದಿಯ ಹೊಲಸನ್ನಾಗಿ ಮಾಡಿದೆ. ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇತರರ ಮೇಲೆ ಗಡಿಪಾರು ಆದೇಶ ತರುವ ಈ ಇಂದಿನ ಸೊಗಲಾಡಿ ಶರಣರೇ ಕೇಳಿಸಿಕೊಳ್ಳಿ.
ಸತ್ಯಕ್ಕೆ ಸಾವಿಲ್ಲ. ಕನ್ನಡಿ ಹಿಡಿದರೆ ನಿಮ್ಮ ಅಸಲಿ ಮುಖವಾಡ ಕಳಚಿ ಬೀಳುವುದು ಗ್ಯಾರಂಟಿ. ಬಸವಣ್ಣನವರು ತನ್ನ ದ್ವಂದ್ವಗಳಿಂದ ಕಲ್ಯಾಣವನ್ನು ಸುಟ್ಟು ಹಾಕಿದರು. ನೀವು ನಿಮ್ಮ ಭಂಡತನದಿಂದ ಇಂದಿನ ಸಮಾಜವನ್ನು ಸುಡುತ್ತಿದ್ದೀರಾ. ಇತಿಹಾಸ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಪ್ರಜ್ಞಾವಂತ ಸಮಾಜ ಎಂದಿಗೂ ನಿಮ್ಮ ಈ ದ್ವಂದ್ವ ನೀತಿಯನ್ನು ಒಪ್ಪುವುದಿಲ್ಲ. ದಾರಿದೀಪ ಎಂದಿಗೂ ಸತ್ಯದ ಪರ. ಈ ಕರಾಳ ಸತ್ಯಗಳನ್ನು ಜಗತ್ತಿಗೆ ಸಾರುವವರೆಗೂ ನಮ್ಮ ಈ ಹೋರಾಟ ನಿಲ್ಲದು. ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಮುತ್ತಿನ ಹಾರದ ಸುಳ್ಳನ್ನು ಅಥವಾ ಈ ಕಠೋರ ಸತ್ಯವನ್ನು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.